ಬೆಂಗಳೂರಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಸಂಬಂಧ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದರು. ಫೈನಲಿ ತಾನೇ ಈ ಕೊಲೆಯನ್ನ ಮಾಡಿದ್ದು ಅಂತ ಹೇಳಿ ಪೊಲೀಸರ ಮುಂದೆ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ ಗಂಡ. ಪತಿಯನ್ನ ನಾನೇ ಕೊಂದಿದ್ದು ಅಂತ ಹೇಳಿ ತಪ್ಪೊಪ್ಪಿಗೆಯನ್ನ ಮಾಡಿಕೊಂಡಿದ್ದಾನೆ. ಪೊಲೀಸರು ಈ ಆಂಗಲ್ ನಲ್ಲೇ ತನಿಖೆಯನ್ನ ಮಾಡ್ತಾ ಇದ್ರು. ಅನಸ್ತೇಶಿಯಾ ಎಲ್ಲ ಮೆಡಿಕಲ್ ಶಾಪ್ ಇಂದ ಖರೀದಿ ಮಾಡ್ಕೊಂಡ್ ಬಂದಿದ್ದನ್ನ ಟ್ರ್ಯಾಕ್ ಮಾಡಿದ್ರು. ಬಟ್ ಈತ ಒಪ್ಕೊಂಡಿರಲಿಲ್ಲ. ಫೈನಲಿ ಈಗ ತಾನೇ ಕೊಂದಿದ್ದು ಅಂತ ಹೇಳಿ ಒಪ್ಕೊಂಡಿದ್ದಾನೆ. ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಹೇಳಿ ಈತ ಫ್ರೆಂಡ್ ಒಬ್ಬರಿಗೆ ಮೆಸೇಜ್ ಅನ್ನ ಮಾಡಿದ್ದ ಡಾಕ್ಟರ್ ಮಹೇಂದ್ರ ರೆಡ್ಡಿ. ಮಹೇಂದ್ರನ ಮೊಬೈಲ್ ಡೇಟಾ ರಿಟ್ರೀವ್ ಸಂದರ್ಭದಲ್ಲಿ ಆತ ಮಾಡಿದ್ದಂತ ಮೆಸೇಜ್ ಪತ್ತೆಯಾಗಿದೆ. ಮತ್ತೆ ಆತನೇ ಕೊಲೆ ಮಾಡಿದ್ದು ಅನ್ನೋದು ಕೂಡ ಬೆಳಕಿಗೆ ಬಂದಿದೆ. ಕಾರಣ ಏನು ಅಂತಂದ್ರೆ ಪತ್ನಿಯ ಆರೋಗ್ಯ ಸಮಸ್ಯೆಯಿಂದಾಗಿ ಮಹೇಂದ್ರ ಬೇಸತ್ತಿದ್ದ. ಡಿವೋರ್ಸ್ ಕೊಟ್ರೆ ತನಗೇನು ಸಿಗಲ್ಲ ಅಂತ ಅಂದ್ಕೊಂಡಿದ್ದ. ಹೆಲ್ತ್ ಇಶ್ಯೂ ಮುಂದಿಟ್ಕೊಂಡು ಕೊಲೆಗೆ ಪ್ಲಾನ್ ಅನ್ನ ಮಾಡಿದ್ದ. ಬಟ್ ಇದು ನ್ಯಾಚುರಲ್ ಡೆತ್ ಅಂತ ಬಿಂಬಿಸೋದಕ್ಕೆ ಆತ ಪ್ಲಾನ್ ಅನ್ನ ಮಾಡಿದ್ದ. ತಾನೇ ಅನಸ್ತೇಶಿಯಾ ಕೊಟ್ಟು ಕೊಂದಿದ್ದ ಮಹೇಂದ್ರ. ದೇಹ ತಡೆಯೋಕೆ ಆಗದಷ್ಟು ಪ್ರಮಾಣದಲ್ಲಿ ಅನಸ್ತೇಶಿಯಾವನ್ನ ಆತ ಕೊಟ್ಟಿದ್ದ. ಈ ಡೌಟ್ ಈ ಹಿಂದಿನಿಂದ ಕೂಡ ಪೊಲೀಸರಿಗೆ ಇತ್ತು. ಬಟ್ ಫೈನಲಿ ಆತನೇ ಈಗ ಒಪ್ಕೊಂಡಿದ್ದಾನೆ. ಮತ್ತೆ ಕೃತಿಕಾ ಕೊಂದು ಹಾಕಿದ ಮೇಲೆ ಆತ ಅನಸ್ತೇಶಿಯಾ ಓವರ್ಡೋಸ್ ಕೊಟ್ಟ ಮೇಲೆ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಫ್ರೆಂಡ್ ಒಬ್ಬರಿಗೆ ಮೆಸೇಜ್ ಮಾಡಿದ್ದು ಕೂಡ ಪೊಲೀಸರಿಗೆ ಪ್ರಮುಖ ಸಾಕ್ಷಿಯಾಗಿ ಸಿಕ್ತು. ತದನಂತರ ಅದೇ ಆಂಗಲ್ನಲ್ಲಿ ವಿಚಾರಣೆ ಮಾಡಿದಾಗ ಆತ ತಪ್ಪನ್ನ ಒಪ್ಕೊಂಡಿದ್ದಾನೆ. ತಾನೇ ತನ್ನ ಹೆಂಡತಿಯನ್ನ ಕೊಂದಿದ್ದಾಗಿ ಹೇಳಿದ್ದಾನೆ. ದೇಹ ತಡೆಯೋಕ್ಕಾಗದಷ್ಟು ಓವರ್ಡೋಸ್ ಅನಸ್ತೇಶಿಯಾ ಕೊಟ್ಟಿದ್ದು ಹೌದು, ನಾನೇ ಕೊಟ್ಟೆ. ಡಿವೋರ್ಸ್ ಕೊಟ್ರೆ ತನಗೇನು ಸಿಗಲ್ಲ ಅಂತ ಹೇಳಿ ಈ ತರ ಪ್ಲಾನ್ ಅನ್ನ ತಾನು ಮಾಡಿದ್ದು ಅಂತ ಹೇಳಿ ಪೊಲೀಸರ ಮುಂದೆ ಮಹೇಂದ್ರ ತಪ್ಪನ್ನ ಒಪ್ಕೊಂಡಿದ್ದಾನೆ. ಇನ್ವೆಸ್ಟಿಗೇಷನ್ ನಾವು ಬಹಿರಂಗಾಗಿ ನಾವು ಹೇಳಲಿಕ್ಕೆ ಆಗಲ್ಲ. ಬಟ್ ಪ್ರೋಗ್ರೆಸ್ ಇದೆ. ಆರೋಪಿ ಅವ್ರದ್ದು ಏನೇನು ನಮ್ಮದು ಚಾರ್ಜ್ ಶೀಟ್ ಮಾಡಲಿಕ್ಕೆ ಏನೇನು ಎವಿಡೆನ್ಸಸ್ ಬೇಕು ಅದು ತುಂಬ ಸಿಕ್ಕಿದೆ. ಮತ್ತು ಕರೆಕ್ಟ್ ಡೈರೆಕ್ಷನ್ಲಿ ಕೇಸ್ ಹೋಗ್ತಾ ಇದೆ. ಏನು ನಾವು ಎವಿಡೆನ್ಸಸ್ ಫಸ್ಟ್ FSL ಇಂದ ಬಂತು. ಅದಾದಮೇಲೆ ಮೋಟಿವ್ ಬಗ್ಗೆ ಮತ್ತು ಯಾವ ರೀತಿ ಅವರು ಮಾಡಿದ್ದಾರೆ ಅದು ಎಲ್ಲರ ಬಗ್ಗೆ ಒಂದು ಸ್ಪಷ್ಟಾಗಿ ನಮಗೆ ಚಿತ್ರಣ ಸಿಕ್ಕಿದೆ. ಚೆನ್ನಾಗಿ ನಮ್ಮ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ. ಮತ್ತು ಪರ್ಸ್ನಲ್ ಆಗಿ ಜಾಯಿಂಟ್ ಕಮಿಷನರ್ ಅವ್ರು ಡೇ ಟು ಡೇ ಫಾಲೋ ಅಪ್ ಮಾಡ್ತಿದ್ದಾರೆ. ಈಗ ಇನ್ವೆಸ್ಟಿಗೇಷನ್ ಇಸ್ ಅ ವೆರಿ ಸೀರಿಯಸ್ ಇಶ್ಯೂ. ಸೊ ನಾವು ಬಹಿರಂಗವಾಗಿ ಪ್ರೆಸ್ ಮೀಟಲ್ಲಿ ಹೇಳಲಿಕ್ಕೆ ಆಗಲ್ಲ. ಬಟ್ ಖಂಡಿತ ಇದು ಫಿಟ್ ಕೇಸ್ ಫಾರ್ ಚಾರ್ಜ್ ಶೀಟ್ ಇದೆ. ಆ್ಯಂಡ್ ಹಿ ಈಸ್ ದಿ ಅಕ್ಯೂಸ್ಡ್ ಆ್ಯಂಡ್ ಹಿ ಹ್ಯಾಸ್ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅದರ ಬಗ್ಗೆ ನಮ್ಮ ಪೊಲೀಸ್ ಅವರು ಯಾವ ರೀತಿ ಚಾರ್ಜ್ ಶೀಟ್ ಬಿಲ್ಡಪ್ ಮಾಡಬೇಕು ಮಾಡ್ತಾಯಿದ್ರು. ಇನ್ವೆಸ್ಟಿಗೇಷನ್ ನಾವು ಬಹಿರಂಗಾಗಿ ನಾವು ಹೇಳಿ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಪೊಲೀಸರ ಒಂದು ಊಹೆ ಸರಿಯಾಗೇ ಇತ್ತು. ಮತ್ತೆ ಆ ತನಿಖೆ ಆಂಗಲ್ ಕೂಡ ಸರಿಯಾದ ದಿಕ್ಕಿನಲ್ಲೇ ಸಾಗಿದೆ. ಯಾಕಂದ್ರೆ ಆತ ಪತ್ನಿಯ ಅನಾರೋಗ್ಯದಿಂದ ಬೇಸತ್ತು ಈ ಕೃತ್ಯ ಮಾಡಿದ್ದೀನಿ ಅಂತೇಳಿ ಯಾವ ತರ ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡಿದ್ದಾನಂತೆ. ಶರ್ಮಿತಾ, ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತಿ ಮಹೇಂದ್ರ ರೆಡ್ಡಿಯನ್ನು 9 ದಿನಗಳ ಕಾಲ ಮಾರತಹಳ್ಳಿ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡು ಎನ್ಕ್ವೈರಿಯನ್ನು ಮಾಡಿದ್ರು. ಮೊದಲ 5 ದಿನದಲ್ಲಿ ನಾನು ಈ ಒಂದು ಕೊಲೆಯನ್ನೇ ಮಾಡಿಲ್ಲ ಅಂತಿದ್ದಂತ ಆತ ಕೊನೆಗೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾದಂತಹ ಬಳಿಕ ಒಂದೊಂದೇ ವಿಚಾರವನ್ನ ಈಗಾಗಲೇ ಬಯಲ್ಬಿಟ್ಟಿದ್ದಾನೆ. ಅದರಲ್ಲೂ ಪ್ರಮುಖವಾಗಿ ತನ್ನ ಪತ್ನಿಯನ್ನ ತಾನೇ ಕೊಲೆ ಮಾಡಿದ್ದೀನಿ, ಓವರ್ ಡೋಸ್ ಅನಸ್ತೇಶಿಯಾವನ್ನ ಕೊಟ್ಟು ಕೊಲೆ ಮಾಡಿದ್ದೀನಿ. ಯಾಕಂದ್ರೆ ಆಕೆಯ ಬಾಡಿ ವೇಟ್ಗೆ ಸುಮಾರು 7 ರಿಂದ 8 ml ನಷ್ಟು ಅನಸ್ತೇಶಿಯಾವನ್ನು ತೊಡ್ಕೊಳ್ಳುತ್ತೆ. ಅದು ನಾನು 15 ml ನಷ್ಟು ಅನಸ್ತೇಶಿಯಾ ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾನೆ. ಜೊತೆಗೆ ಆಕೆಯನ್ನ ಕೊಲೆ ಮಾಡೋದಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ ಅನಾರೋಗ್ಯದ ಕಾರಣ ಅಂತ ಆತ ಹೇಳ್ತಿರುವಂಥದ್ದು. ಯಾಕಂದ್ರೆ ಪದೇ ಪದೇ ಆಕೆಯ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಾ ಇತ್ತು, ಆರೋಗ್ಯದ ಸಮಸ್ಯೆ ಎದುರಾಗ್ತಾ ಇತ್ತು. ನಾವೆಲ್ಲಾದ್ರೂ ಟ್ರಿಪ್ ಹೋಗೋಣ ಅಂತ ಏನಾದರೂ ಪ್ಲಾನ್ ಮಾಡ್ಕೊಂಡಾಗೆ ಅವಳ ಹೆಲ್ತ್ ಇಶ್ಯೂಸ್ ಆಗ್ತಾ ಇತ್ತು. ಈ ಒಂದು ರೀಸನ್ ಇಂದ ನನ್ನ ಪ್ರತಿಯೊಂದು ಖುಷಿ ವಿಚಾರಗಳು ಕೂಡ ಅಷ್ಟೇ ಹಾಳಾಗ್ತಾ ಇತ್ತು. ಜೊತೆಗೆ ಆಕೆಗೆ ಅನಾರೋಗ್ಯದ ಕಾರಣ ಇರುವಂತಹದ್ದು ಮೊದಲನೇ ಗೊತ್ತಿದ್ರು ಕೂಡ ಅಷ್ಟೇ ಕುಟುಂಬಸ್ಥರೆಲ್ಲರೂ ಕೂಡ ಮುಚ್ಚಿಟ್ಟು ನನಗೆ ಮದುವೆಯನ್ನ ಮಾಡಿದ್ರು. ಮದುವೆ ಆದಂತ ಬಳಿಕ ಪ್ರತಿ ಬಾರಿಯೂ ಕೂಡ ಅಷ್ಟೇ ಆಕೆಯ ಆರೋಗ್ಯವನ್ನ ನೋಡ್ಕೊಳ್ಳೋದೇ ನನ್ನ ಕೆಲಸ ಆಗಿತ್ತೆ ಹೊರತು ಯಾವುದೇ ರೀತಿಯಾದಂತಹ ಖುಷಿ ಕ್ಷಣಗಳಾಗಿರ್ಬೋದು ಎಲ್ಲವೂ ಕೂಡ ಹೊರಗಡೆ ಹೋಗೋಂಥದ್ದು ಇದು ಯಾವುದೂ ಕೂಡ ಆಗ್ತಾ ಇರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಆಕೆಯನ್ನ ಕೊಲೆ ಮಾಡಬೇಕು ಅನ್ನೋಂಥ ನಿರ್ಧಾರಕ್ಕೆ ಬಂದರು. ಕೊಲೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದರೂ ಕೂಡ ಅಷ್ಟೇ ಆಕೆ ನ್ಯಾಚುರಲ್ ಆಗಿ ಡೆತ್ ಆಗಿದೆ ಅನ್ನೋಂಥದ್ದು ಬಿಂಬಿಸೋದು ಹೇಗೆ ಅನ್ನುವಂಥದ್ರ ಬಗ್ಗೆ ಪ್ಲಾನ್ ಮಾಡ್ಕೊಳ್ತಾನೆ. ಅದರಂತೆ ಈ ಅನಸ್ತೇಶಿಯಾವನ್ನು ಕೊಟ್ಟು ಆಕೆ ನ್ಯಾಚುರಲ್ ಆಗಿ ಡೆತ್ ಆಗಿದ್ದಾಳೆ ಅಂತ ಏನಾದರೂ ಬಿಂಬಿಸಿದ್ರೆ ಬಹುತೇಕ ನಾನು ಎಲ್ಲರಿಗೂ ಕೂಡ ಒಳ್ಳೆಯವನಾಗಿರ್ತೀನಿ. ಜೊತೆಗೆ ಆಕೆಯ ಪಾಲಿಗೆ ಏನು ಆಸ್ತಿ ಬರುವಂಥದ್ದಿದೆ ಆ ಒಂದು ಆಸ್ತಿ ಕೂಡ ಅಷ್ಟೇ ನನಗೆ ಬರುತ್ತೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾನೆ. ಅದರಂತೆ ಅನಸ್ತೇಶಿಯಾವನ್ನ 3 ದಿನಗಳ ಕಾಲ ಓವರ್ ಡೋಸ್ ಕೊಟ್ಟು ಆಕೆಯನ್ನ ಸಾವನ್ನಪ್ಪಿದಂತಹ ಬಳಿಕ ಒಂದು ಮೆಸೇಜ್ ಅನ್ನು ಕೂಡ ಕಳಿಸಿರ್ತಾನೆ. ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಹೇಳ್ಬಿಟ್ಟು ಒಬ್ಬರಿಗೆ ಮೆಸೇಜ್ ಕೂಡ ಅಷ್ಟೇ ಕಳಿಸಿರ್ತಾನೆ. ಸದ್ಯಕ್ಕೆ ಎಲ್ಲ ಅಂಶಗಳನ್ನು ಮುಂದಿಟ್ಕೊಂಡು ಆತನೇ ಕೊಲೆ ಮಾಡಿರುವಂಥದ್ರ ಬಗ್ಗೆ ಪೊಲೀಸರು ಕೂಡ ಈಗಾಗಲೇ ಅಧಿಕೃತವಾಗಿ ಹೇಳ್ತಾ ಇರುವಂತಹದ್ದು. ಮಾಹಿತಿಗೆ